ಕೇಶವಪುರ ಎಂಬ ಒಂದು ಹಳ್ಳಿಯಲ್ಲಿ ರಾಮ ಮತ್ತು ಸೋಮ ಎನ್ನುವ ಇಬ್ಬರು ಗೆಳೆಯರಿದ್ರು. ಅವರು ಯಾವಾಗ್ಲೂ ಒಟ್ಟಿಗೆ ಇರ್ತಿದ್ರು. ರಾಮನಿಗೇನಾದ್ರೂ ಮಾಡಬೇಕೆಂಬ ಛಲ ಯಾವಾಗ್ಲೂ ಅವನನ್ನ ಕಾಡ್ತಿತ್ತು. ಆದ್ರೆ ಸೋಮ ಅವನು ಏನು ಮಾಡದೇ ಇದ್ರೂ ಕೂಡ ಹೇಗಾದ್ರೂ ಮಾಡಿ ಹಣ ಬರಬೇಕೆಂಬುದೇ ಅವನ ತಲೆಯಲ್ಲಿತ್ತು. ಒಂದಿನ ರಾಮ ಮನೆಯಲ್ಲಿರ್ತಾನೆ. ಆಗ ಅವರ ಅಮ್ಮನಿಗೆ ಹೀಗೆ ಹೇಳ್ತಾನೆ, ಅಮ್ಮ, ನಾನೊಂದು ಪಾನಿಪುರಿ ಅಂಗಡಿಯನ್ನು ಇಡಬೇಕೆಂದು ಮಾಡಿದ್ದೇನೆ. ಮಗನೇ, ಅಂಗಡಿ ನೀನು ಇಡಬಹುದು, ಆದರೆ ಈ ಊರಿನಲ್ಲಿ ಆ ಅಂಗಡಿ ನಡೆಯಬೇಕಲ್ಲವೇ? ಇಲ್ಲಿಯ ಜನರು ಪಾನಿಪುರಿಯನ್ನು ತಿನ್ನುತ್ತಾರಾ? ಅಮ್ಮ, ಒಂದು ಬಾರಿ ಅಂಗಡಿಯನ್ನು ಇಟ್ಟು ನೋಡೋಣ. ನನಗೆ ಅನ್ಸುತ್ತೆ ಇಲ್ಲಿ ಬೇರೆ ಬೇರೆ ಊರಿಗೆ ಜನರೆಲ್ಲರೂ ಬರುತ್ತಾರೆ. ನನಗೆ ಅನ್ಸುತ್ತೆ ಇಲ್ಲಿ ಚೆನ್ನಾಗಿ ವ್ಯಾಪಾರ ಆಗುತ್ತದೆ ಎಂದು. ಆಯಿತು ಮಗನೇ, ನೀನು ಅಂದುಕೊಂಡಿರುವ ಹಾಗೆ ಮಾಡು. ಆದ್ರೆ ಅಮ್ಮ, ಈಗ ಅಂಗಡಿ ಇಡಲು ಸ್ವಲ್ಪ ಹಣ ಬೇಕಾಗ್ತದೆ. ನಮ್ಮ ಹತ್ತಿರ ಈಗ ಅಂಗಡಿ ಇಡಲು ಹಣವಿಲ್ಲ. ಹೌದು ಮಗನೇ, ನೀನು ಹೇಳುತ್ತಿರುವುದು ಸರಿಯಾಗಿಯೇ ಇದೆ. ಅಂಗಡಿ ಇಡಬೇಕೆಂದರೆ ಅದಕ್ಕೆ ನಮ್ಮ ಹತ್ತಿರ ಹಣ ಬೇಕೇ ಬೇಕು. ಅಮ್ಮ, ನಾನು ಒಂದು ಮಾತು ಸೇಠ್ ಹತ್ತಿರ ಹೋಗಿ ಸಾಲ ಮನ್ನಾ ಕೇಳ್ತೇನೆ. ಅವರು ಕೊಟ್ರೆ ತುಂಬಾ ಉಪಯೋಗಕ್ಕೆ ಬರುತ್ತೆ. ಮಗನೇ, ನಿನಗೆ ಗೊತ್ತೇ ಇದೆ, ಆ ಸೇಠ್ ನಾವು ಏನನ್ನಾದರೂ ಅಡವಿಟ್ಟರೆ ಮಾತ್ರ ನಮಗೆ ದುಡ್ಡನ್ನು ಕೊಡುತ್ತಾನೆ. ಇಲ್ಲಮ್ಮ, ಅವನು ಕೊಡಬಹುದು. ಒಂದು ಮಾತು ಹೋಗಿ ಕೇಳಿ ಬರ್ತೇನೆ. ಸಾಲ ಕೇಳಲು ರಾಮು ಸೇಠಜಿ ಅವರ ಮನೆಗೆ ಬಂದಿರುತ್ತಾನೆ. ಏನ್ ರಾಮು, ನಮ್ಮ ಮನೆ ಹತ್ತಿರ ಬಂದಿದ್ದೀಯಾ? ಏನಿಲ್ಲ ಸೇಠ್ಜಿ, ಅದು ಸ್ವಲ್ಪ ಸಾಲ ಬೇಕಾಗಿತ್ತು. ಅದಕ್ಕಾಗಿ ನಿಮ್ಮ ಮನೆಯವರಿಗೂ ಬಂದಿದ್ದೆ. ಎಷ್ಟು ಬೇಕು ರಾಮು? ಕೇಳು. ನೀನು ಒಂದು ದಿನವೂ ಬಂದವನಲ್ಲ. ನಿನಗೆ ಇಲ್ಲ ಎಂದು ಹೇಳುತ್ತೇನೆ. ಅದು ಸೇಠ್ಜಿ, 20,000 ಹಣ ಬೇಕಾಗಿತ್ತು. ನಾನು ಊರಿನಲ್ಲಿ ಒಂದು ಪಾನಿಪುರಿ ಅಂಗಡಿಯನ್ನ ಇಡಬೇಕೆಂದು ಮಾಡಿದ್ದೇನೆ. ನಾನು ನಿನಗೆ ಹಣವನ್ನ ಕೊಡುವುದಕ್ಕೆ ಏನನ್ನೂ ಅನ್ನುವುದಿಲ್ಲ. ಆದರೆ ನಾನು ನಿನಗೆ ಗೊತ್ತೇ ಇದೆ, ನಾನು ಹಣವನ್ನ ಕೊಡುವ ಮುಂಚೆ ಏನನ್ನಾದರೂ ಅಡವಿಟ್ಟರೆ ಮಾತ್ರ ಅವರಿಗೆ ಹಣವನ್ನ ಕೊಡ್ತೇನೆ. ನೀನು ಏನ್ ತಂದಿದ್ದೀಯಾ ಅಡವಿಡಲು? ಅದು ಸೇಠ್ಜಿ, ನನ್ನ ಹತ್ತಿರ ಈಗ ಕೊಡಲು ಏನೂ ಇಲ್ಲ. ಆದರೆ ನಂಬಿಕೆ ಇಡಿ ಸೇಠ್ಜಿ, ನಿಮ್ಮ ಹಣವನ್ನ ನಾನು ನಿಮಗೆ ಮತ್ತೆ ಕೊಟ್ಟೇ ಕೊಡುತ್ತೇನೆ. ರಾಮು, ಬೇಸರವಾಗಬೇಡ. ನಾನು ಯಾರಿಗೂ ಕೂಡ ಇದುವರೆಗೆ ಏನೂ ಅಡವಿಡದೆ ಹಣವನ್ನ ಹಾಗೆ ಕೊಟ್ಟಿಯೇ ಇಲ್ಲ. ನಿನಗೆ ಹಣ ಬೇಕಾದರೆ ಏನನ್ನಾದರೂ ತಂದು ಇಡು. ಆಗ ಹಣವನ್ನ ಬಂದು ತೆಗೆದುಕೊಂಡು ಹೋಗು. ಆಯಿತು ಸೇಠ್ಜಿ, ನಾನು ನಾಳೆ ಬಂದು ನಿಮಗೆ ಭೇಟಿಯಾಗ್ತೇನೆ. ರಾಮು ಅಲ್ಲಿಂದ ಬೇಸರದಿಂದ ಮನೆಗೆ ಬಂದಿರುತ್ತಾನೆ. ಮನೆಯಲ್ಲಿ ಬಂದು ಕುಳಿತುಕೊಂಡಾಗ ಅವರ ಅಮ್ಮ ಹೀಗೆ ಕೇಳುತ್ತಾನೆ, ರಾಮು, ನೀನು ಸೇಠ್ಜಿ ಹತ್ತಿರ ಹೋಗಿದ್ದೆ ಅಲ್ಲವೇ? ಅವರು ಹಣವನ್ನು ಕೊಟ್ಟರೆ? ಅಮ್ಮ, ಅದು ಸೇಠ್ಜಿ ಅವರು ನೀನು ಹೇಳಿದ ಹಾಗೆ ಏನನ್ನಾದರೂ ಅಡವಿಟ್ಟರೆ ಮಾತ್ರ ಹಣವನ್ನ ಕೊಡುತ್ತೇನೆ ಎಂದು ಹೇಳುತ್ತಿದ್ದಾರೆ. ಇಲ್ಲಿ ನೋಡಿದರೆ ಮನೆಯಲ್ಲಿ ಅಡವಿಡಲು ಏನೂ ಕೂಡ ಇಲ್ಲ. ನನಗೆ ಅನ್ಸುತ್ತೆ ನಮಗೆ ಹಣ ಸಿಗುವುದಿಲ್ಲ ಎಂದು. ಮಗನೇ, ನೀನು ಚಿಂತೆ ಮಾಡಬೇಡ. ನನ್ನ ಹತ್ತಿರ ಇದ್ದ ಬಂಗಾರದ ಸರವನ್ನು ನೀನು ಈಗ ಅಡವಿಟ್ಟು ಬಾ. ನಾವು ಅಂಗಡಿ ಇಟ್ಟು ಲಾಭ ಆದ ದುಡ್ಡಿನಲ್ಲಿ ಮತ್ತೆ ಈ ಬಂಗಾರವನ್ನು ಅಲ್ಲಿಂದ ಬಿಡಿಸಿಕೊಂಡು ಬರೋಣ. ಬೇಡ ಅಮ್ಮ, ಬೇಡ. ನಾನು ಹೇಗೆ ನಿನ್ನ ಬಂಗಾರವನ್ನ ಅಲ್ಲಿ ಅಡವಿಟ್ಟು ಬರಲಿ? ಬೇಡ ಬಿಡು, ಯಾವ ಅಂಗಡಿನೂ ಬೇಡ. ಈಗ ನಮ್ಮ ಜೀವನ ಸರಿಯಾಗಿ ನಡೆಯುತ್ತಿದೆ ಅಲ್ಲವೇ? ಅಷ್ಟೇ ಸಾಕು. ನಮ್ಮ ಹಣೆಬರಹದಲ್ಲಿ ಏನ್ ಬರೆದಿರುತ್ತೋ ಅದೇ ಆಗತ್ತೆ. ಈಗ ನೀನು ಅದನ್ನೆಲ್ಲ ಯೋಚನೆ ಮಾಡಬೇಡ. ಬಂಗಾರದ ಸರವನ್ನು ತೆಗೆದುಕೊಂಡು ಹೋಗಿ ದುಡ್ಡನ್ನು ತೆಗೆದುಕೊಂಡು ಬಾ. ನಾನು ಹೇಳಿದ ಹಾಗೆ ಮಾಡು. ರಾಮು ಮನಸ್ಸಿಲ್ಲದಿದ್ದರೂ ಕೂಡ ಅವರ ತಾಯಿಯ ಬಂಗಾರದ ಸರವನ್ನು ತೆಗೆದುಕೊಂಡು ಸೆಟ್ ಅವರ ಮನೆಗೆ ಹೋಗುತ್ತಾನೆ. ಬಾ ರಾಮು, ಬಾ. ಏನು, ಮತ್ತೆ ಬಂದೆಯಾ? ಈಗ ಏನು ಕೈಯಲ್ಲಿ ಏನೋ ಹಿಡಿದುಕೊಂಡು ಬಂದಿದ್ದೀಯಾ? ಅಥವಾ ಮತ್ತು ಹಾಗೆ ಸಾಲವನ್ನ ಕೇಳಲು ಬಂದಿದ್ದೀಯಾ? ಇಲ್ಲ ಇಲ್ಲ ಸೇಠ್ಜಿ, ನಾನು ಬಂಗಾರವನ್ನ ತೆಗೆದುಕೊಂಡು ಬಂದಿದ್ದೇನೆ. ತೆಗೆದುಕೊಳ್ಳಿ, ನನಗೆ ಹಣವನ್ನ ಕೊಡಿ. ಆಯಿತು ರಾಮು, ಈಗ ನೀನು ಕೇಳಿದಷ್ಟು ಹಣ ನನ್ನ ಹತ್ತಿರ ಇಲ್ಲ. ಬರೀ 15,000 ಮಾತ್ರ ಇದೆ. ಸೇಠ್ಜಿ, ಅದು 15,000ವಾದರೆ ನನಗೆ ಸಾಲುವುದಿಲ್ಲ. ಒಂದು ಅಂಗಡಿಯಲ್ಲಿ 20,000ವಾದರೂ ಬೇಕು. ದಯವಿಟ್ಟು ಎಲ್ಲಿಯಾದರೂ ನೋಡಿಕೊಡಿ. ಆಯ್ತು ಆಯ್ತು, ಇಷ್ಟು ಕೇಳುತ್ತಿದ್ದೀಯಾ ಎಂದರೆ ಅಷ್ಟೇ ಕೊಡೋಣ ಬಿಡು. ಆದರೆ ಬಡ್ಡಿ ಸರಿಯಾಗಿ ಕೊಡುತ್ತಿರಬೇಕು. ಆಯ್ತು ಸೇಠ್ಜಿ, ಕಷ್ಟದ ಸಮಯದಲ್ಲಿ ಸಹಾಯ ಮಾಡಿದ್ದೀರಾ. ನಾನು ಹೇಗೆ ಮರೆಯಲಿ ಹೇಳಿ? ರಾಮು ದುಡ್ಡನ್ನು ತೆಗೆದುಕೊಂಡು ಮನೆಗೆ ಹೋಗುತ್ತಾನೆ. ರಾಮು, ಈಗ ಏನು, ಸೇಠ್ಜಿ ದುಡ್ಡನ್ನು ಕೊಟ್ಟರೆ? ಹೌದು ಅಮ್ಮ, ಸೇಠ್ಜಿ ದುಡ್ಡನ್ನ ಕೊಟ್ಟರು. ಆದರೆ 15,000 ಮಾತ್ರ ಇದೆ ಎಂದು ಹೇಳುತ್ತಿದ್ದರು. ಮತ್ತೆ ನಾನು ಮಾತಾಡಿ 20,000 ತೆಗೆದುಕೊಂಡು ಬಂದೆ. ಸೇಠ್ಜಿ ಎಲ್ಲರಿಗೂ ಹಾಗೆ ಹೇಳುತ್ತಾರೆ. ಅವರತ್ತಿರ ಹಣವಿರುತ್ತದೆ. ಎಲ್ಲರಿಗೂ ಒಂದು ಮಾಟು ಈ ಥರ ಅಂದೇ ಅವರು ಕೊಡುತ್ತಾರೆ. ಒಂದೆರಡು ದಿನ ಬಿಟ್ಟ ನಂತರ ರಾಮು ಊರಿನಲ್ಲಿ ಒಂದು ಪಾನಿಪುರಿ ಅಂಗಡಿಯನ್ನ ಇಡ್ತಾನೆ. ಬನ್ನಿ ಬನ್ನಿ, ಎಲ್ಲರೂ ಬನ್ನಿ, ರುಚಿ ರುಚಿಯಾದ ಪಾನಿಪುರಿ ಮಾಡಿದ್ದೇನೆ. ಬನ್ನಿ ಬನ್ನಿ. ಮೊದಲನೇ ದಿನ ಆಗಿದ್ರಿಂದ ಒಂದೆರಡು ಜನ ಅಲ್ಲಿಗೆ ಬರ್ತಾರೆ. ಏನಪ್ಪಾ, ಎಷ್ಟು ಪಾನಿಪುರಿಗೆ?
20 ರೂಪಾಯಿ ಒಂದು ಪ್ಲೇಟ್. 20 ರೂಪಾಯಿಗೆ ಒಂದು ಪ್ಲೇಟಾ? ಅದರಲ್ಲಿ ಎಷ್ಟು ಪಾನಿಪುರಿಗಳು ಬರ್ತವೆ? 20 ರೂಪಾಯಿಗೆ 6 ಪಾನಿಪುರಿಗಳು ಬರುತ್ತವೆ. ಆಯ್ತಪ್ಪ ಆಯ್ತು, ಒಂದು ಪ್ಲೇಟ್ ಪಾನಿಪುರಿಯನ್ನು ಕೊಡು. ರಾಮು ಹೀಗೆ ಸಂಜೆವರೆಗೂ ಪಾನಿಪುರಿಯನ್ನ ಮಾರ್ತಾನೆ. ಆದ್ರೆ ಅವನು ಅಂದುಕೊಂಡಷ್ಟು ಲಾಭ ಆಗಿರೋದಿಲ್ಲ. ಅವನು ಬೇಸರದಿಂದ ಮನೆಗೆ ಹೋಗ್ತಾನೆ. ಈಗ ಬಂದೆಯಾ? ಬಾ ಮಗನೆ, ಊಟ ಮಾಡು ಬಾ. ಬೇಡ ಅಮ್ಮ ಬೇಡ, ನನಗೆ ಇವತ್ತು ಯಾಕೋ ತುಂಬಾ ಬೇಸರವಾಗಿದೆ. ಯಾಕೆ ಮಗನೆ, ಏನಾಯಿತು? ಯಾಕೆ ಅಂಗಡಿ ಸರಿಯಾಗಿ ನಡೆಯುತ್ತಿಲ್ಲವೇ? ಇಲ್ಲ ಅಮ್ಮ, ಬೆಳಗ್ಗೆಯಿಂದಲೂ ಬರೀ 5 ಪ್ಲೇಟ್ ಪಾನಿಪುರಿಯನ್ನು ಮಾಡಿದ್ದೇನೆ. ಬರೀ 5 ಪ್ಲೇಟಿಗೆ 100 ರೂಪಾಯಿ ಅಷ್ಟೇ. ಇದರಿಂದ ನನಗೆ ಅಲ್ಲಿಗೆ ಹೋದ ಖರ್ಚು ಕೂಡ ಸಾಲುವುದಿಲ್ಲ. ಮಗನೆ, ಇದು ಮೊದಲನೆಯ ದಿನ. ಆದರೆ ನಿನ್ನ ಅಂಗಡಿ ಯಾರಿಗೂ ಗೊತ್ತಿಲ್ಲ ಎಂದು ಅನಿಸುತ್ತೆ. ಅಮ್ಮ, ಯಾರಿಗೂ ಗೊತ್ತಿಲ್ಲ ಎಂದರೂ ಕೂಡ ಅಲ್ಲಿರುವ ಜನ ಇರುತ್ತಾರೆ ಅಲ್ಲವೇ? ಅಲ್ಲಿರುವವರು ಬಂದು ಕೂಡ ಪಾನಿಪುರಿಯನ್ನು ತೆಗೆದುಕೊಳ್ಳಬಹುದು ಅಲ್ಲವೇ? 20 ಪಾನಿಪುರಿಯಾದರೂ ಹೋಗಬೇಕಿತ್ತು. ಆಗ ನಾನು ಅಲ್ಲಿಗೆ ಹೋಗಿ ಬಂದಿದ್ದಕ್ಕೂ ಸಾರ್ಥಕವಾಗುತ್ತಿತ್ತು. ಈಗ ನೋಡು, ಬರೀ 5 ಪಾನಿಪುರಿಯನ್ನು ಮಾಡಿದ್ದೇನೆ. ಮಗನೇ, ಚಿಂತೆ ಮಾಡುಬೇಡ. ದೇವರು ಇದ್ದಾನೆ. ನಾಳೆಯೂ ನೀನು ಹೋಗು. ನನಗೆ ಅನಿಸುತ್ತೆ ನಾಳೆ ಚೆನ್ನಾಗಿ ವ್ಯಾಪಾರ ಆಗಬಹುದು ಎಂದು. ಈಗ ನೀನು ಊಟ ಮಾಡು ಬಾ. ಮಾರನೇ ದಿನ ಕೂಡ ರಾಮು ಪಾನಿಪುರಿಯನ್ನ ಮಾರಲು ಹೋಗಿರ್ತಾನೆ. ಬನ್ನಿ ಬನ್ನಿ, ತಾಜಾ ತಾಜಾ ಮತ್ತು ರುಚಿಯಾದ ಪಾನಿಪುರಿ ಇದೆ, ಬನ್ನಿ ಬನ್ನಿ. ಹೀಗೆ ರಾಮು ಹೇಳ್ತಾ ಇರ್ತಾನೆ. ಆಗ ಅಲ್ಲಿಗೆ ಎಲ್ಲಾ ಜನರು ಬರ್ತಿರ್ತಾರೆ. ಸಂಜೆವರೆಗೂ ಹೀಗೆ ರಾಮ ಪಾನಿಪುರಿಯನ್ನ ಮಾರ್ತಾನೆ. ಆದ್ರೆ ಇವತ್ತು ತುಂಬಾ ಜನ ಪಾನಿಪುರಿಯನ್ನ ತಿಂದು ಹೋಗ್ತಿರ್ತಾರೆ. ದೇವರ ಕೃಪೆಯಿಂದ ಇವತ್ತು ತುಂಬಾ ಜನ ಪಾನಿಪುರಿಯನ್ನು ತಿನ್ನಲು ಬಂದಿದ್ದಾರೆ ಇಲ್ಲಿಗೆ. ಇಷ್ಟು ಸಾಕು, ಈಗ ನಾನು ಮನೆಗೆ ಹೋಗುತ್ತೇನೆ. ರಾಮು ಖುಷಿಯಿಂದ ಮನೆಗ್ ಬರ್ತಾನೆ. ಖುಷಿಯಿಂದ ಮನೆಗ್ ಬಂದಿರೋದನ್ನ ನೋಡಿ ಅವರ ಅಮ್ಮ ಹೀಗೆ ಕೇಳ್ತಾಳೆ. ಏನು ಮಗನೆ, ಇವತ್ತು ತುಂಬಾ ಖುಷಿಯಿಂದ ಇದ್ದಂತೆ ಕಾಣುತ್ತಿದ್ದೀಯಾ? ಏನಿಲ್ಲ ಅಮ್ಮ, ನಿನ್ನ ನಾವು ಅಂದುಕೊಂಡಿರುವ ಹಾಗೆ ಇವತ್ತು ತುಂಬಾ ಜನ ಬಂದು ಪಾನಿಪುರಿಯನ್ನು ತಿಂದು ಹೋಗಿದ್ದಾರೆ. ಮಗನೆ, ಅದಕ್ಕೆ ಹೇಳೋದು, ನಿಯತ್ತಿನಿಂದ ಇದ್ದಾರೆ, ದೇವರು ಯಾವಾಗಾದರೂ ಒಳ್ಳೆಯದನ್ನೇ ಮಾಡುತ್ತಾನೆ. ಬಾ, ಈಗ ಊಟ ಮಾಡುವ. ಹೀಗೆ ದಿನ ಕಳೆದಂತೆ ರಾಮುವಿನ ಅಂಗಡಿ ತುಂಬಾ ಚೆನ್ನಾಗಿ ನಡೀತಿರ್ತೆ. ಒಂದು ದಿನ ರಾಮುವಿನ ಗೆಳೆಯನಾದ ಸೋಮ ಅವನು ಅಂಗಡಿಯ ಹತ್ತಿರ ಬರ್ತಾನೆ. ಇದೇನಿದು, ರಾಮುವಿನ ಅಂಗಡಿ ಇಷ್ಟೊಂದು ಚೆನ್ನಾಗಿ ನಡೀತಿದೆ? ಹೀಗೆ ಮನಸ್ಸಿನಲ್ಲಿ ಮಾತನಾಡ್ಕೊಂಡ ನಂತರ ಸೋಮ ರಾಮುವಿನ ಹತ್ತಿರ ಹೋಗಿ ಹೀಗೆ ಹೇಳ್ತಾನೆ. ರಾಮು, ಇದೇನಿದು? ಅವತ್ತು ಮೊದಲೇ ದಿನ ನೀನು ಅಂಗಡಿ ಇಟ್ಟಾಗ ನಾನು ನೋಡಿದೆ. ಅವಾಗ ಯಾರೂ ಕೂಡ ಇಲ್ಲಿ ಬರ್ತಿರ್ಲಿಲ್ಲ. ಈಗ ಇದು ಏನು? ಇಷ್ಟು ಜನ ನಿನ್ನ ಹತ್ರ ಪಾನಿಪುರಿ ತಿನ್ನಲು ಬರ್ತಿದ್ದಾರೆ. ಇದು ಹೇಗೆ ಸಾಧ್ಯ? ಸೋಮ, ಅವತ್ತೇನಾದರೂ ನಾನು ಯಾರು ಬರಲಿಲ್ಲ ಎಂದು ಕೈಬಿಟ್ಟಿದ್ದರೆ ತುಂಬಾ ದೊಡ್ಡ ತಪ್ಪಾಗುತ್ತಿತ್ತು. ನಾನು ಧೈರ್ಯವನ್ನು ತುಂಬಿಕೊಂಡು ಮತ್ತೆ ಅಂಗಡಿಯನ್ನು ತೆಗೆದೆ. ಈಗ ತುಂಬಾ ಚೆನ್ನಾಗಿ ಅಂಗಡಿ ನಡೆಯುತ್ತಿದೆ. ಏನು, ಪಾನಿಪುರಿ ತಿನ್ನುತ್ತೀಯಾ? ಬೇಡ ರಾಮು, ನನಗೀಗ ತಿನ್ನುವ ಮನ್ಸಿಲ್ಲ, ನಾನು ಹೋಗ್ತೇನೆ. ರಾತ್ರಿ ಆಗ್ತದೆ. ರಾತ್ರಿ ಸೋಮ ಮನೆಯಲ್ಲಿ ಕುಳಿತುಕೊಂಡು ಹೀಗೆ ಮಾತನಾಡ್ಕೊಳ್ತಾನೆ. ಇದು ಏನು? ರಾಮು ನನ್ ಜೊತೆನೇ ಇದ್ದ, ಆದರೆ ಇವನು ಈಗ ಅಂಗಡಿಯನ್ನು ಇಟ್ಟು ತುಂಬಾ ಸಾಹುಕಾರನಾಗ್ತಿದ್ದಾನೆ. ಬಿಡಬಾರ್ದು, ನಾನೂ ಕೂಡ ಒಂದು ಅಂಗಡಿಯನ್ನು ಇಡ್ತೇನೆ. ನಾನೂ ಕೂಡ ಸಾಹುಕಾರನಾಗ್ತೇನೆ. ಒಂದೆರಡು ದಿನಗಳ ನಂತರ ರಾಮುವಿನ ಅಂಗಡಿಯ ಪಕ್ಕದಲ್ಲಿಯೇ ಸೋಮ ಕೂಡ ಪಾನಿಪುರಿ ಅಂಗಡಿಯನ್ನ ಹಾಕ್ತಾನೆ. ಆದ್ರೆ ಸೋಮನ ಅಂಗಡಿಗೆ ಯಾರೂ ಬರೋದಿಲ್ಲ. ಹೋದ್ರೂ ಕೂಡ ಒಮ್ಮೆ ತಿಂದವರು ಮತ್ತೆ ತಿನ್ನಲು ಹೋಗ್ತಿರ್ಲಿಲ್ಲ. ಏಕೆಂದ್ರೆ ಅವನ್ ಮಾಡಿರೋ ಪಾನಿಪುರಿ ಅಷ್ಟೊಂದು ರುಚಿಯಾಗಿರೋದಿಲ್ಲ. ಇದು ಏನು? ನನ್ನ ಅಂಗಡಿಗೆ ಬಂದು ಹೋದವರು ಮತ್ತೆ ಪಾನಿಪುರಿಯನ್ನು ತಿನ್ನಲು ಮರಳಿ ಬರುತ್ತಿಲ್ಲ. ಇದು ಏನು? ಹೀಗೆ ದಿನಗಳು ಕಳೆದ್ರೂ ಕೂಡ ಸೋಮನ ಅಂಗಡಿಗೆ ಯಾರೂ ಹೋಗೋದಿಲ್ಲ. ಒಂದು ದಿನ ಮನೆಯಲ್ಲಿ ಕುಳಿತುಕೊಂಡು ಅವನು ಹೀಗೆ ಮಾತನಾಡ್ಕೊಳ್ತಾನೆ. ಇಲ್ಲಿ ಏನ್ ನಡೀತಿದೆ? ಇದು ಹೇಗೆ ಸಾಧ್ಯ? ಅವನ ಅಂಗಡಿಗೆ ಎಲ್ಲರೂ ಹೋಗ್ತಾರೆ. ಇಲ್ಲ, ನನಗೆ ಇದನ್ನು ನೋಡಿ ಸುಮ್ಮನಿರಲಾಗುತ್ತಿಲ್ಲ. ನಾಳೆ ಏನನ್ನಾದರೂ ಮಾಡ್ಲೇಬೇಕು. ಈಗ ನನಗೆ ಇರುವುದು ಒಂದೇ ದಾರಿ. ನಾನು ಹೇಗಾದರೂ ಮಾಡಿ ರಾಮುನನ್ನೇ ಸಾಯಿಸಿಬಿಡಬೇಕು. ಆಗ ಅವನ ಅಂಗಡಿಯನ್ನು ನೋಡಿಕೊಳ್ಳಲು ಯಾರೂ ಇರುವುದಿಲ್ಲ. ಅಂಗಡಿಯನ್ನು ತೆಗೆಯದೇ ಇದ್ದರೆ ಎಲ್ಲರೂ ನನ್ನ ಅಂಗಡಿಗೆ ಬರುತ್ತಾರೆ. ಮಾರನೇ ದಿನ ಆಗ್ತದೆ. ರಾಮು ಅಂಗಡಿಯನ್ನ ತೆಗೆದಿರ್ತಾನೆ. ಸೋಮ ಕೂಡ ಅಂಗಡಿಯನ್ನ ತೆಗೆದಿರ್ತಾನೆ. ಆಗ ಯಾರೂ ಕೂಡ ಇನ್ನೂ ಗ್ರಾಹಕರು ಬಂದಿರೋದಿಲ್ಲ. ಆಗ ರಾಮು ಹೀಗೆ ಮಾತನಾಡ್ಕೊಳ್ತಾನೆ. ಇನ್ನು ಸ್ವಲ್ಪ ಸಮಯವಾದರೆ ಗ್ರಾಹಕರು ಬರುತ್ತಾರೆ. 1 ವಾರದಿಂದ ನೋಡುತ್ತಿದ್ದೇನೆ. ಪಾಪ ಸೋಮ ನನ್ನ ಗೆಳೆಯ, ಅವನ ಅಂಗಡಿಗೆ ಯಾರೂ ಕೂಡ ಪಾನಿಪುರಿಯನ್ನು ತಿನ್ನಲು ಹೋಗುತ್ತಿಲ್ಲ. ನನಗೆ ಅನ್ಸುತ್ತೆ ಅವನಿಗೆ ಸರಿಯಾಗಿ ಮಾಡಲು ಬರುವುದಿಲ್ಲ ಎಂದು. ನಾನು ಹೋಗಿ ಅವನಿಗೆ ಸ್ವಲ್ಪ ಮಾಡುವುದನ್ನು ಹೇಳಿಕೊಟ್ಟು ಬರುತ್ತೇನೆ. ರಾಮು ಸೋಮುವಿನ ಹತ್ತಿರ ಬರ್ತಾನೆ. ಆಗ ರಾಮು ಹೀಗೆ ಹೇಳ್ತಾನೆ. ಏನು ಸೋಮ, ನಾನು 1 ವಾರದಿಂದ ನೋಡುತ್ತಿದ್ದೇನೆ. ನಿನ್ನ ಅಂಗಡಿಗೆ ಯಾರು ಬರುತ್ತಿಲ್ಲ ಅಲ್ಲವೇ? ಯಾಕೆ? ಪಾನಿಪುರಿ ಮಾಡಲು ಬರುವುದಿಲ್ಲವೇ? ಏನಾದರೂ ಸಹಾಯ ಬೇಕೆಂದರೆ ಹೇಳು, ನಾನು ಮಾಡುತ್ತೇನೆ. ಬೇಕಾದರೆ ಪಾನಿಪುರಿಗೆ ಏನೇನು ಎಷ್ಟೆಷ್ಟು ಹಾಕಬೇಕೆಂದು ಕೇಳು, ನಾನು ಹೇಳಿಕೊಡುತ್ತೇನೆ. ರಾಮುವಿನ ಮಾತನ್ನ ಕೇಳಿದ ಸೋಮುವಿಗೆ ತುಂಬಾ ಬೇಜಾರಾಗ್ತದೆ. ಏಕೆಂದ್ರೆ ಅವನು ರಾಮನನ್ನ ಸಾಯಿಸ್ಬೇಕೆಂದು ತಲೆಯಲ್ಲಿ ಇಟ್ಕೊಂಡು ಬಂದಿರ್ತಾನೆ. ರಾಮುವಿನ ಮಾತನ್ನ ಕೇಳಿದ ನಂತರ ಸೋಮ ತುಂಬಾ ಬೇಜಾರಿಂದ ಹೀಗೆ ಹೇಳ್ತಾನೆ. ರಾಮು, ನನ್ನನ್ನು ಕ್ಷಮಿಸಿಬಿಡು. ಯಾಕೆ ಸೋಮ, ಏನಾಯಿತು? ಅದನ್ನಾದ್ರೂ ಹೇಳು.
ನಿನ್ನ ಅಂಗಡಿಗೆ ಎಲ್ಲ ಜನ ಬರ್ತಿದ್ರು, ನನ್ನ ಅಂಗಡಿಗೆ ಯಾರೂ ಬರ್ತಿರ್ಲಿಲ್ಲ. ಇದನ್ನು ನೋಡಿದ ನನಗೆ ತುಂಬಾ ಸಿಟ್ಟು ಬರುತ್ತಿತ್ತು. ಹಾಗಾಗಿ ನಿನ್ನನ್ನು ಹೇಗಾದರೂ ಮಾಡಿ ಸಾಯಿಸಬೇಕೆಂದು ನಾನು ತಲೆಯಲ್ಲಿಟ್ಟುಕೊಂಡು ಬಂದಿದ್ದೆ. ಆದರೆ ನೀನು ಗೆಳೆಯ ಎಂದು ಸಹಾಯ ಮಾಡಲು ತಾನಾಗಿಯೇ ಮುಂದೆ ಬಂದಿದ್ದೀಯಾ. ನನಗೀಗ ಅನಿಸ್ತಿದೆ ನಾನು ತುಂಬಾ ದೊಡ್ಡ ತಪ್ಪು ಮಾಡಿಬಿಡುತ್ತಿದ್ದೇನೆ ಎಂದು. ಹೋಗಲಿ ಬಿಡು ಸೋಮ, ಈಗ ಏನಾಯಿತು? ನೀನು ತಪ್ಪನ್ನು ಒಪ್ಪಿಕೊಂಡಿಲ್ಲವೇ? ಅಷ್ಟೇ ಸಾಕು. ನಮ್ಮಿಬ್ಬರ ಸ್ನೇಹ ಹೀಗೇ ಇರಲಿ. ನಿನ್ನಗೆ ಕಷ್ಟವಿದ್ದಾಗ ನಾನು ನಿನಗೆ ಸಹಾಯ ಮಾಡುತ್ತೇನೆ, ನನಗೆ ಕಷ್ಟವಿದ್ದಾಗ ನೀನು ನನಗೆ ಸಹಾಯ ಮಾಡು. ಆದರೆ ನಾವು ಜಗಳವಾಡುವುದು ಬೇಡ. ಹೀಗೆ ಸೋಮ ಮತ್ತು ರಾಮು ಹೊಂದಾಣಿಕೆಯಿಂದ ಇಬ್ಬರು ಅಂಗಡಿಯನ್ನ ನಡೆಸ್ಕೊಂಡೋಗ್ತಾರೆ. ಗೆಳೆಯರೇ, ಈ ವಿಡಿಯೋ ಇಷ್ಟವಾಗಿದ್ರೆ ದಯವಿಟ್ಟು ನಮ್ಮ ಮಾಯಾ ಕುಟೀರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ.